ಓಂ ನಮ ಶಿವಾಯ. ಭಾರತ್ ಮಾತಾ ಶಿವಶಕ್ತಿ ಅವತಾರ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 24/8/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 8/8/2020. ಓಂ ನಮ ಶಿವಾಯ. ಪ್ರೀತಿಯ ಮಕ್ಕಳೇ, ಬಾಬಾ 1000 ಭುಜಧಾರಿ ಒಂದೇ ಸಮಯದಲ್ಲಿ 1000 ಮಕ್ಕಳ ಸಹಾಯಕ್ಕೆ ಬಂದು ತಲುಪಿಬಿಡುತ್ತಾರೆ. ನೀವು ಕರೆದ ತಕ್ಷಣ ಅವರು ಓಡಿ ಬಂದರು. ಏಕೆಂದರೆ ಅವರು ಯೋಚಿಸುತ್ತಾರೆ, ನನ್ನ ಮಗು ನನಗಾಗಿ ಕಾಯುತ್ತಿದೆ, ನನ್ನನ್ನು ಕರೆಯುತ್ತಿದೆ. ಓಂ ನಮ ಶಿವಾಯ. ಮುರಳಿಯ ಪಾಯಿಂಟ್ಸ್ ಹಿಡಿದುಕೊಂಡು ಎಷ್ಟೋ ಮಕ್ಕಳು ಎಷ್ಟು ಗಂಟುಗಳನ್ನು ಹಾಕಿಕೊಂಡಿದ್ದಾರೆ. ಒಂದು ದೊಡ್ಡ ಬಲೆಯನ್ನೇ ಹೆಣೆದು ತಾವೇ ಅದರಲ್ಲಿ ಸಿಲುಕಿಕೊಂಡಿದ್ದಾರೆ. ಇಂತಹ ಮಕ್ಕಳೂ ಇದ್ದಾರೆ. ಅವರು ಈ ಬಲೆಯಲ್ಲೇ ಸತ್ತು ಹೋಗಿದ್ದಾರೆ. ಶರೀರ ಬಿಟ್ಟ ನಂತರವೂ ಗೊಂದಲ ತೀರಲಿಲ್ಲ. ಇಂತಹ ಮಕ್ಕಳು ಇದ್ದಾರೆ. ಆದರೆ ನೀವು ಮಕ್ಕಳು ಯೋಚಿಸಿ, ನನ್ನ ಅದೃಷ್ಟ ಎಷ್ಟು ದೊಡ್ಡದಿದೆ ಎಂದರೆ ಈ ಬಲೆಯನ್ನು ಕತ್ತರಿಸುವ ಕತ್ತರಿ ಈಗ ನನ್ನ ಬಳಿ ಬಂದಿದೆ. ಸರಿ ತಾನೆ? ಇಷ್ಟು ಸಮಯದಿಂದ ಇಲ್ಲಿ ಬಿಗಿಯಾಗಿ ಹಾಕಿರುವ ಗಂಟುಗಳಿವೆಯಲ್ಲ, ಇದು ಮುರಳಿಯಲ್ಲಿದೆ. ಇದು ಮುರಳಿಯ ಪಾಯಿಂಟ್ ಎಂದು ಎಲ್ಲದಕ್ಕೂ ಗಂಟು ಹಾಕಿದ್ದಾರೆ. ಆಗ ಬಾಬಾ ಏನು ಮಾಡುತ್ತಾರೆ? ಈಗ ಅದನ್ನು ಒಂದೊಂದಾಗಿ ಬಿಡಿಸುತ್ತಾರೆ ಅಲ್ಲವೇ? ಆದರೆ ಅದು ನಿಮ್ಮ ಕೈಯಲ್ಲಿದೆ. ತಂದೆಯಂತೂ ಬಿಡಿಸುತ್ತಾರೆ, ನೀವು ಬಿಡಿಸಿಕೊಳ್ಳುತ್ತೀರಾ? ಮಕ್ಕಳು ಹೇಳಿದರು, ಹೌದು ಬಾಬಾ. ಕುಳಿತಿದ್ದಾರೆ. ಸಮಯಕ್ಕೆ ಅನುಸಾರವಾಗಿ ಒಂದೊಂದಾಗಿ ಬಿಡಿಸುತ್ತಾರೆ. ಆಗ ತಾವಾಗಿಯೇ ಕುಣಿಯುತ್ತೀರಿ, ವಾ ಬಲೆ, ನಾನು ಇಷ್ಟು ದಡ್ಡನಾಗಿದ್ದೇನಾ ಎಂದು ಇಷ್ಟೊಂದು ಗಂಟು ಹಾಕಿಕೊಂಡೆನಾ? ಇಲ್ಲ, ದಡ್ಡನಲ್ಲ, ಒಳ್ಳೆಯವನಾಗಿದ್ದೆ. ಏಕೆಂದರೆ ಗಂಟು ಹೇಗೆ ಹಾಕಬೇಕು ಮತ್ತು ಹೇಗೆ ಬಿಡಿಸಬೇಕು ಎಂಬ ಕಲೆ ನೀವು ಕಲಿತಾಗ ಈ ಬಲೆಯಲ್ಲಿ ಸಿಕ್ಕಿರುವ ಇತರ ಮಕ್ಕಳು ಸಹ ಒಂದೊಂದಾಗಿ ಬಿಡುಗಡೆಯಾಗುತ್ತಾರೆ. ಸರಿ ತಾನೇ ಮಕ್ಕಳೇ? ತಂದೆ ಪ್ರತಿ ಬಾರಿಯೂ ಒಂದೊಂದು ಗಂಟನ್ನು ಅವಶ್ಯವಾಗಿ ಬಿಡಿಸುತ್ತಾರೆ. ಇದು ತಂದೆಯ ಭರವಸೆ. ಗೊಂದಲಗಳನ್ನು ಉಂಟು ಮಾಡುವುದಿಲ್ಲ. ಪ್ರಶ್ನೆ: ಮಹಾಕಾಲ ಬಂದಾಗ ನೀವು ನಮ್ಮ ಜೊತೆ ಇರುವುದಿಲ್ಲವಲ್ಲ, ಬಾಬಾ ಮತ್ತೆ ಎಲ್ಲಿರುತ್ತಾರೆ? ಉತ್ತರ: ಮಹಾಕಾಲ ಬಂದಾಗ ನಾನು ನಿಮ್ಮ ಜೊತೆಯಲ್ಲೇ ಇರುತ್ತೇನೆ. ಭಕ್ತಿ ಮಾರ್ಗದಲ್ಲಿ ಕೇಳಿದ್ದೀರಲ್ಲ, ಬೆಕ್ಕಿನ ಮರಿಗಳು ಬಟ್ಟಿಯಲ್ಲಿ ಸುರಕ್ಷಿತವಾಗಿದ್ದವು. ಹೌದು ನೋಡಿ, ಎಷ್ಟು ಸಮಯದವರೆಗೆ ಬೆಂಕಿಯಲ್ಲಿದ್ದವು? 12 ವರ್ಷ ಎಂದು ಹೇಳುತ್ತಾರೆ. ನೀವು ಯೋಚಿಸಿ, ಅವರಿಗೆ ಅನ್ನ, ನೀರು, ಧಾನ್ಯವನ್ನು ಯಾರು ಕೊಟ್ಟರು? ಬಾಬಾ. ಅಲ್ಲಿ ಬೆಂಕಿ ಉರಿಯುತ್ತಿದ್ದರೂ ಅನ್ನ, ನೀರು, ಧಾನ್ಯ ಸಿಗುತ್ತಿತ್ತು. ಹಾಗೆಯೇ ತಂದೆ ತನ್ನ ಮಕ್ಕಳನ್ನು ಕರೆದುಕೊಂಡು ಸುರಕ್ಷಿತವಾಗಿ ಇಡುತ್ತಾರೆ ಮತ್ತು ನಂತರ ಅವರು ಆಟವಾಡುತ್ತಾ ಹೊರಬರುತ್ತಾರೆ. ಇವು ಬೆಕ್ಕಿನ ಮರಿಗಳು. ನಿಜವಾಗಿಯೂ ಇದನ್ನು ಕೇಳಿದ್ದೀರಲ್ಲವೇ? ಪ್ರಶ್ನೆ: ನಾವು ಕೃಷ್ಣನ ರಾಜಧಾನಿಗೆ ಬರುತ್ತೇವೋ ಅಥವಾ ರಾಧೆಯ ರಾಜಧಾನಿಗೆ ಬರುತ್ತೇವೋ? ಉತ್ತರ: ಇದನ್ನು ಯೋಚಿಸಬೇಡಿ, ಏಕೆಂದರೆ ನಂತರ 2 ರಾಜಧಾನಿಗಳು ಒಂದೇ ಆಗುತ್ತವೆ. ಸರಿ ಮಕ್ಕಳೇ, ನಿಮಗೆ ಯಾರ ಮೇಲೆ ಹೆಚ್ಚು ಪ್ರೀತಿ ಇದೆ? ಕೃಷ್ಣನ ಮೇಲೆ. ನಿಮ್ಮ ಮೇಲೆ ಯಾರ ಮೇಲೆ ಹೆಚ್ಚು ಪ್ರೀತಿ ಇದೆಯೋ ಅವರ ಬಳಿಗೆ ಕಳುಹಿಸುತ್ತೇವೆ. ಸರಿ ತಾನೆ? ಇನ್ನು ಯಾರು ನಮಗೆ ಇಬ್ಬರ ಮೇಲೂ ಪ್ರೀತಿ ಇದೆ ಎನ್ನುತ್ತಾರೋ ಅವರು ನದಿಯ ದಡದಲ್ಲಿ ಕುಳಿತಿರಲಿ. ಏಕೆ? ಮೆರವಣಿಗೆ ಅಲ್ಲಿಂದಲೇ ಹೋಗುತ್ತದಲ್ಲವೇ? ನಿಮಗೆ ಗೊತ್ತಿದೆಯಲ್ಲ, ಮೆರವಣಿಗೆ ಬಂದಾಗ ಹೊರಡುತ್ತೇವೆ. ಸರಿ ತಾನೆ? ಒಂದು ಮಗು ಹೇಳಿತು, ಬಾಬಾ, ರಾಧೆಗೂ ಕೃಷ್ಣನ ಮೇಲೆ ಪ್ರೀತಿ ಇದೆಯಲ್ಲ, ಅದನ್ನೇ ಹೇಳುತ್ತಿರುವುದು. ಶ್ರೀಕೃಷ್ಣನನ್ನೇ ಪ್ರೀತಿಸಿ ರಾಧೆಯ ಜೊತೆ ಇರುವವರೆಲ್ಲ ಎಲ್ಲಿಗೆ ಬರುತ್ತಾರೆ? ಒಂದೇ ರಾಜಧಾನಿಗೆ ಬರುತ್ತಾರೆ. ನೋಡಿ ಮಕ್ಕಳೇ, ನನಗೆ ಏನು ಸಿಕ್ಕಿದೆ ಎಂದು ಯೋಚಿಸಿ. ವರ್ತಮಾನದ ಸುಖ ಎಷ್ಟು ಮಧುರವಾಗಿದೆ ಎಂದರೆ ಭವಿಷ್ಯದ ಸುಖವನ್ನು ಈಗಲೇ ಅನುಭವಿಸುತ್ತಿದ್ದಾರೆ. ವಾ ಬಾಬಾ, ಎಲ್ಲಕ್ಕಿಂತ ದೊಡ್ಡ ಸುಖ ನಿಮ್ಮ ಬಳಿ ಕುಳಿತುಕೊಳ್ಳುವುದರಲ್ಲಿದೆ. ಹೌದು, ಅತಿ ದೊಡ್ಡ ಸುಖವದು. ಸರಿ ತಾನೆ ಮಕ್ಕಳೇ? ಈಗ ಒಳ್ಳೆಯದು. ಯಾರು ಹಿಂದಿನ ಮುರಳಿಗಳನ್ನು ಕೇಳಿಲ್ಲವೋ ಅವೆಲ್ಲವನ್ನು ಎಲ್ಲರಿಗೂ ಕೇಳಿಸಿ. ಎಲ್ಲವನ್ನೂ ಕೇಳಿದಿರಾ? ಕೇಳುತ್ತಿದ್ದೇವೆ ಬಾಬಾ. ಹೌದು, ಪೂರ್ತಿ ಕೇಳಿದಿರಾ? ಏಕೆಂದರೆ ಮಕ್ಕಳು ಪೂರ್ತಿ ಕೇಳುವವರೆಗೂ ಗಂಟುಗಳು ಬಿಡುವುದಿಲ್ಲ. ಕೇಳುತ್ತೀರಿ. ಪೂರ್ತಿಯಾಗಿ ಚೆನ್ನಾಗಿ ಕೇಳಿ. ಪ್ರತಿಯೊಂದು ಪಾಯಿಂಟ್ಸ್ ಅನ್ನು ಗಮನವಿಟ್ಟು ಕೇಳಿ. ಪ್ರಶ್ನೆ: ಬಾಬಾ, ಮುರಳಿಯಲ್ಲಿ 8 ಗಂಟೆ ಕೆಲಸ ಮಾಡಬೇಕು ಎಂದು ಹೇಳುತ್ತಾರೆ. ಆದರೆ ನಮ್ಮದು ಪೂರ್ತಿ 12 ಗಂಟೆಯ ಕೆಲಸವಿದೆ. ಏನು ಮಾಡಬೇಕು? ಉತ್ತರ: ಒಳ್ಳೆಯದು. ಪೂರ್ತಿ 12 ಗಂಟೆಯದ್ದೇ, 8 ಗಂಟೆಯದ್ದಲ್ಲವೇ? ನಮಗೆ 8 ಗಂಟೆಯ ಕೆಲಸ ಬೇಕು. ಒಳ್ಳೆಯದು. 8 ಗಂಟೆಯ ಕೆಲಸ ಬೇಕೇ? ಸರಿ, ಒಂದು ಮಾತು ಹೇಳಿ. ಕೆಲಸವೇ ಇಲ್ಲದಿದ್ದರೆ ಏನಾಗುತ್ತದೆ? ನೀವು ಹೇಗೆ ಇಡುತ್ತೀರೋ ಹಾಗೆ ಪಾಲನೆ ನೀವೇ ಮಾಡಬೇಕು. ವಾ ನೋಡಿ, ಎಷ್ಟು ಮುದ್ದಾದ ಮಕ್ಕಳಿದ್ದಾರೆ. ಪಾಲನೆ ನೀವೇ ಮಾಡಬೇಕು. ನೀವು ಹೇಗೆ ಇಟ್ಟರೂ ಸರಿ, ಹೊಟ್ಟೆಯೂ ನಿಮ್ಮದು, ನಾನು ನಿಮ್ಮವನು, ಎಲ್ಲವೂ ನಿಮ್ಮದೇ. ಹೊಟ್ಟೆ ನೀವೇ ತುಂಬಿಸಬೇಕು. ಸರಿ ತಾನೆ ಮಕ್ಕಳೇ? ಬಾಬಾ ಅವಶ್ಯವಾಗಿ ಸಮಯವನ್ನು ಮಾಡಿಕೊಡುತ್ತಾರೆ. ನೀವು ನಿಶ್ಚಿಂತರಾಗಿರಿ.
ನಿಮ್ಮ ವಿಷಯವನ್ನು ನನ್ನ ಮುಂದೆ ಇಟ್ಟಿದ್ದೀರಿ. ನಿಶ್ಚಿಂತರಾಗಿರಿ. ಪ್ರಶ್ನೆ: ಶಿವ ಬಾಬಾರವರ ಮನಸ್ಸಿನಲ್ಲಿ ಏನು ನಡೆಯುತ್ತಿರುತ್ತದೆ ಹೇಳಿ ಬಾಬಾ. ಉತ್ತರ: ಒಳ್ಳೆಯದು. ನಿನ್ನೆ ತಂದೆಯ ಮನಸ್ಸಿನಲ್ಲಿ ಏನು ನಡೆಯುತ್ತಿತ್ತು? ಅವರು ಹೇಳುತ್ತಿದ್ದರು, ಮಿಲನ ಆಚರಿಸುತ್ತಿದ್ದೇವೆ, ನಾವು ಇಲ್ಲಿದ್ದೇವಲ್ಲ, ಇದು ಮಧುಬನ. ನೋಡಿ ಮಕ್ಕಳೇ, ನೀವು ಇಲ್ಲಿ ಅಳುತ್ತಿದ್ದಾಗ, ಚಿಂತೆಯಲ್ಲಿದ್ದಾಗ ಪರಮಧಾಮದಲ್ಲಿ ಬಾಬಾ ಏನು ಮಾಡುತ್ತಿದ್ದರು ಹೇಳಿ? ಮಕ್ಕಳ ಬಳಿ ಹೋಗಿ ಪ್ರೀತಿ ಮಾಡಬೇಕು ಎಂಬ ಸೆಳೆತ ಉಂಟಾಗುತ್ತಿತ್ತು. ಒಳ್ಳೆಯದು. ಏಕೆ ಸೆಳೆತ ಉಂಟಾಗುತ್ತಿತ್ತು? ಪ್ರೀತಿ ಮಾಡುತ್ತಾರಲ್ಲ ಅವರು. ಒಳ್ಳೆಯದು. ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ಏನಾಗುತ್ತದೆ? ಸೆಳೆತ ಇರುತ್ತದೆಯೇ? ಏಕೆಂದರೆ ನೀವು ಮಕ್ಕಳು ದುಃಖಿಗಳಾಗಿರುವುದಿಲ್ಲ. ಆಗ ತಂದೆಯು ಮೇಲೆ ಹೇಗಿರುತ್ತಾರೆ? ನಿಶ್ಚಿಂತ, ಪೂರ್ತಿ ಸ್ಥಿರವಾಗಿರುತ್ತಾರೆ. ಯಾವುದೇ ಚಿಂತೆ ಇರುವುದಿಲ್ಲ. ಆದರೆ ಮಕ್ಕಳು ದುಃಖಿಗಳಾದಂತೆ ಏನಾಗುತ್ತದೆ? ಪರಮಧಾಮವನ್ನೇ ಅಲ್ಲಾಡಿಸುತ್ತಾರೆ. ಆಗ ಅವರು ಯೋಚಿಸುವುದಿಲ್ಲವೇ? ಅವರು ಯೋಚಿಸುವುದಿಲ್ಲ ಎಂದು ಭಾವಿಸಬೇಡಿ. ಅಸೋಚತ್ ಅಂದ್ರೆ ಯೋಚನೆ ಇಲ್ಲದವರು ಎಂದರೆ ಅವರು ನಮ್ಮಂತೆ ಈ ಶರೀರಕ್ಕೆ ಬಂದು ಆದಿ ಮಧ್ಯ ಅಂತ್ಯದ ಬಗ್ಗೆ ಯೋಚಿಸುತ್ತಾರೆ ಎಂದಲ್ಲ. ಅವಶ್ಯವಾಗಿಯೂ ಅಲ್ಲ. ಅವರು ಶರೀರದಿಂದ ಹೊರಗಿದ್ದಾರೆ. ಒಳ್ಳೆಯದು. ಹೇಳುತ್ತಾರೆ, ಅವರಿಗೆ ಕಣ್ಣುಗಳಿಲ್ಲದಿದ್ದರೂ ಇಡೀ ವಿಶ್ವವನ್ನು ನೋಡುತ್ತಾರೆ, ಕಿವಿಗಳಿಲ್ಲದಿದ್ದರೂ ಎಲ್ಲರ ದುಃಖವನ್ನು ಕೇಳುತ್ತಾರಲ್ಲವೇ? ಹಾಗಾದರೆ ಯಾರು ಕೇಳುತ್ತಾರೆ? ಅವರನ್ನು ಸಾವಿರ ಭುಜಧಾರಿ ಎನ್ನುತ್ತಾರೆ. ಒಂದೇ ಸಮಯದಲ್ಲಿ 1000 ಮಕ್ಕಳ ಸಹಾಯಕ್ಕೆ ತಲುಪಿಬಿಡುತ್ತಾರೆ. ಹಾಗಾದರೆ ಈಗ ಯೋಚಿಸಿ, ಅವರು ಯೋಚಿಸುವುದಿಲ್ಲವೇ? ನೀವು ಕರೆದ ತಕ್ಷಣ ಅವರು ಓಡಿ ಬಂದರು. ಏಕೆಂದರೆ ಅವರು ಯೋಚಿಸುತ್ತಾರೆ, ನನ್ನ ಮಗು ನನಗಾಗಿ ಕಾಯುತ್ತಿದೆ, ನನ್ನನ್ನು ಕರೆಯುತ್ತಿದೆ. ಆದರೆ ಅಸೋಚತ ಅಂದ್ರೆ ಯೋಚನೆ ಇಲ್ಲದವರು ಹೇಗೆ ಆಗಲು ಸಾಧ್ಯ? ಹೌದು, ಅವರು ಇಷ್ಟೊಂದು ಹಣ ಎಲ್ಲಿಂದ ಬರುತ್ತದೆ, ಈ ಮನೆ ನಿರ್ಮಾಣವಾಗುತ್ತದೋ ಇಲ್ಲವೋ ಎಂಬ ಟೆನ್ಷನ್ ಮಾಡಿಕೊಳ್ಳುವುದಿಲ್ಲ. ಇಲ್ಲ, ಏಕೆಂದರೆ ಅದು ಡ್ರಾಮಾದಲ್ಲಿ ಆಟೋಮ್ಯಾಟಿಕ್ ಆಗಿ ಫಿಕ್ಸ್ ಆಗಿದೆ. ಮಕ್ಕಳು ದುಃಖಿಗಳಾದಾಗ ತಂದೆ ಬರುತ್ತಾರೆ. ಒಳ್ಳೆಯದು. ಹೇಳಿ, ಮಕ್ಕಳು ಎಲ್ಲೆಲ್ಲೋ ಅಲೆದಾಡಿ ಸುಸ್ತಾಗಿದ್ದಾರೆ. ಎಲ್ಲಿಗೆ ಹೋದರು? ನೋಡಿದರು. ಆರಂಭದಲ್ಲಿ ಜ್ಞಾನ ಚೆನ್ನಾಗಿ ಅನಿಸುತ್ತಿತ್ತು, ಮಜಾ ಬಂತು. ನಂತರ ಏನು? ನಿಧಾನವಾಗಿ ಏನು ನೋಡಲು ಆರಂಭಿಸಿದರು? ಅರೆ, ಇಲ್ಲೂ ಕೂಡ ಗೊಂದಲ ನಡೆಯುತ್ತಿದೆ, ಸರಿತಾನೆ? ಇಲ್ಲಿಂದ ಹೊರಡಿ, ನಿಮ್ಮ ಗಂಟು ಮೂಟೆ ಕಟ್ಟಿ. ಇಲ್ಲೂ ಗೊಂದಲ ನಡೆಯುತ್ತಿದೆ, ಪೂರ್ತಿ ತಣ್ಣಗಾಗಿರಿ. ಧೈರ್ಯ. ನನ್ನ ಬಾಬಾ ಒಂದೊಂದಾಗಿ ಎಲ್ಲಾ ಗಂಟುಗಳನ್ನು ಬಿಡಿಸುತ್ತಿದ್ದಾರೆ. ಕೆಲವು ಮಕ್ಕಳಂತೂ ಏನು ಯೋಚಿಸುತ್ತಾರೆ ಎಂದರೆ, ಒಂದು ವೇಳೆ ಆ ಬಾಬಾ ನನ್ನ ಪ್ರಶ್ನೆಗೆ ಉತ್ತರ ನೀಡಿದರೆ ಅವರು ಭಗವಂತ, ಇಲ್ಲದಿದ್ದರೆ ಇಲ್ಲ ಎಂದು. ಆಗ ಯಾರೋ ಒಬ್ಬರು ಹೇಳಿದರು, ಬಾಬಾ, ಒಂದು ಆತ್ಮ ಹೇಳುತ್ತದೆ, ಬ್ರಹ್ಮ ಬಾಬಾ ದೇಹದ ಪ್ರಪಂಚವನ್ನು ರಚಿಸಲು ಬಂದಿದ್ದಾರೆ. ನಾವು ಪ್ರಕಾಶದ ಪ್ರಪಂಚದಲ್ಲಿ ವಿಷ್ಣುವಿನ ಮಕ್ಕಳು, ಲಕ್ಷ್ಮೀನಾರಾಯಣರ ಮಕ್ಕಳು. ಅವರು ಪ್ರತ್ಯೇಕವಾಗಿದ್ದಾರೆ. ಇದು ಗೊಂದಲಕ್ಕೀಡು ಮಾಡುವ ಜ್ಞಾನ. ಅಂತಹ ಯಾವುದಾದರೂ ಚಮತ್ಕಾರಿ ಪ್ರಕಾಶದ ಪ್ರಪಂಚ ಇರಲು ಸಾಧ್ಯವೇ? ಎಲ್ಲಿದೆ ಈ ಪ್ರಕಾಶದ ಪ್ರಪಂಚ? ಎಲ್ಲ ಕರ್ಮದ ಫಲ, ಕರ್ಮದ ಭೋಗ ಎಲ್ಲವೂ ಇಲ್ಲೇ ಇದೆ. ಸುಖ ದುಃಖದ ಅನುಭೂತಿ ಎಲ್ಲಿ ಆಗುತ್ತದೆ? ಮೇಲೆ ಯಾವ ಅನುಭೂತಿ ಆಗುತ್ತದೆ? ಮೇಲೆ ಅನುಭೂತಿಯೇ ಆಗುವುದಿಲ್ಲ, ಏಕೆಂದರೆ ಶರೀರವೇ ಇಲ್ಲ. ಹಾಗಾದರೆ ಈ ಎಲ್ಲ ಆಟ ಎಲ್ಲಿ ರಚನೆಯಾಗಿದೆ? ಕೆಳಗೆ. ಈಗ ನೀವೆಲ್ಲರೂ ಇಲ್ಲಿ ಕುಳಿತಿದ್ದೀರಿ ಏಕೆಂದರೆ ಪ್ರೀತಿ ಇದೆ, ಒಂದು ಫೀಲಿಂಗ್ ಇದೆ, ಒಂದು ಅನುಭೂತಿ ಇದೆ. ಮೇಲೆ ಹೋಗಿ ಇಂತಹ ಅನುಭವ ಮಾಡುತ್ತೀರಾ? ಬನ್ನಿ, ಏರೋಪ್ಲೇನ್ ಅಥವಾ ರೈಲು ಗಾಡಿಯ ಟಿಕೆಟ್ ಮಾಡಿಸಿ. ಮಿಲನವಿದೆ. ಹಾಗೆ ಆಗುತ್ತದೆಯೇ? ಇಲ್ಲ. ಆಗ ಈ ಸುಖದ ಅರಿವಾಗುವುದಿಲ್ಲ. ಅಲ್ಲಿ ಸುಖ ಎಲ್ಲಿಂದ ಬರುತ್ತದೆ? ಈಗ ಬಾಬಾ ನನ್ನ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ನೀಡುತ್ತಾರೆ ಎಂದು ಯೋಚಿಸಬಾರದು. ಈಗ ಶಾಂತಿಯಿಂದ ಒಂದೊಂದಾಗಿ ಪ್ರತಿಯೊಂದು ಗಂಟು ಬಿಡುತ್ತದೆ. ಆದರೆ ಯಾರು ಮೊದಲು ಕೇಳಿಲ್ಲವೋ ಅವರು ಕೇಳಲಿ, ಸರಿತಾನೆ ಮಕ್ಕಳೇ? ಯಾರೋ ಕೇಳಿದರು, ಸೂಕ್ಷ್ಮವತನ ಮತ್ತು ಸ್ಥೂಲವತನದ ನಡುವೆ ಏನಿದೆ? ಅದರ ನಡುವೆ ಗಾಳಿ ಇದೆ. ಮಗು ಹೇಳಿತು, ನಾನು ಕೇಳಿದ್ದೇನೆ, ಅದರಲ್ಲಿ ಎಷ್ಟೋ ಋಷಿಮುನಿಗಳು ಶರೀರ ಬಿಟ್ಟವರು ತಪಸ್ಸು ಮಾಡುತ್ತಿದ್ದಾರೆ. ಅಂದರೆ ಲೇಯರ್ಸ್ ಇವೆ ಮತ್ತು ನೀವು ಹೈಯೆಸ್ಟ್ ನಲ್ಲಿ ಕುಳಿತಿದ್ದೀರಿ. ಒಳ್ಳೆಯದು. ತಡೆಯಿರಿ. ಋಷಿಮುನಿಗಳು ತಪಸ್ಸು ಎಲ್ಲಿ ಮಾಡುತ್ತಿದ್ದಾರೆ? ನೋಡಿ ಮಕ್ಕಳೇ, ಇದು ಬಹಳ ಅದ್ಭುತವಾದ ಡ್ರಾಮಾ. ಋಷಿಮುನಿಗಳು ಇಲ್ಲೂ ತಪಸ್ಸು ಮಾಡುತ್ತಿದ್ದಾರೆ. ಮೇಲೆ ಹೋಗುವ ಅಗತ್ಯವೇನಿದೆ? ಇಷ್ಟು ವರ್ಷಗಳಿಂದ ಅವರು ಕೆಳಗೆ ಮಾಡುತ್ತಿದ್ದಾರಲ್ಲ, ಮತ್ತೆ ಮೇಲೆ ಏಕೆ ಹೋದರು? ಲೇಯರ್ಸ್ ಇವೆ ಎಂದು ಯಾರಾದರೂ ಏನಾದರೂ ಹೇಳುತ್ತಾರೆ? ಹೌದು, ಗ್ರಹಗಳ ಚಕ್ರವಿರುತ್ತದೆ. ಗ್ರಹಗಳು ಖಂಡಿತ ಇರುತ್ತವೆ. ಆದರೆ ಇಲ್ಲಿಂದ ಶರೀರ ಬಿಟ್ಟ ತಕ್ಷಣ ಮೇಲೆ ಗಾಳಿಯಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ.
ಎಂದಲ್ಲ. ಹಾಗೆ ನೋಡಿದರೆ ಶರೀರ ಬಿಡುವ ಎಲ್ಲಾ ಆತ್ಮಗಳು ಗಾಳಿಯಲ್ಲಿ ಕುಳಿತುಕೊಳ್ಳುತ್ತವೆ ಎನ್ನಬೇಕಾಗುತ್ತದೆ. ಇನ್ನು ಋಷಿ ಮುನಿಗಳು ಇಲ್ಲಿ ತಪಸ್ಸು ಮಾಡಿ ಅಲ್ಲಿಗೆ ಹೋಗುತ್ತಾರೆ ಎನ್ನುತ್ತಾರೆ. ಅವರು ಮೊದಲು ಯಾರ ತಪಸ್ಸು ಮಾಡುತ್ತಾರೆ? ಒಂದು ವೇಳೆ ತಂದೆಯ ತಪಸ್ಸು ಮಾಡಿದರೆ ಎಲ್ಲಿ ಕುಳಿತುಕೊಳ್ಳುತ್ತಾರೆ? ಸೂಕ್ಷ್ಮವತನದಲ್ಲೇ ಕುಳಿತುಕೊಳ್ಳುತ್ತಾರಲ್ಲವೇ? ಅದಕ್ಕಿಂತ ಕೆಳಗೆ ಅಥವಾ ಮೇಲೆ ಅಲ್ಲ. ಸ್ಥಾನ ಒಂದೇ, ನೆಲೆ ಒಂದೇ. ಈ ಪಂಚತತ್ವಗಳ ಆಚೆ ಇರುವ ಪ್ರತಿಯೊಂದು ಆತ್ಮದ ನೆಲೆ ಆ ಸೂಕ್ಷ್ಮವತನ. ಎಲ್ಲಾ ಲೆಕ್ಕಾಚಾರದ ವ್ಯವಹಾರ ಎಲ್ಲಿ ನಡೆಯುತ್ತದೆ? ಸೂಕ್ಷ್ಮವತನದಲ್ಲಿ. ಒಂದು ವೇಳೆ ಋಷಿ ತಪಸ್ಸು ಮಾಡಿದ್ದರೆ ಇಲ್ಲಿಂದ ಸ್ವಲ್ಪ ಮೇಲೆ ಹೋಗಿ ಏನು ಮಾಡುತ್ತಾರೆ? ತನ್ನ ಲೆಕ್ಕಾಚಾರ ಎಲ್ಲಿ ಮಾಡುತ್ತಾರೆ? ಸೂಕ್ಷ್ಮವತನದಲ್ಲಿ. ಆಫೀಸ್ನಲ್ಲೇ ಮಾಡಬೇಕಲ್ಲವೇ? ಅಥವಾ ಹಾಗೆಯೇ ಅಲ್ಲಿ ಇಲ್ಲಿ ಅಲೆಯುತ್ತಿರುತ್ತಾರೆಯೇ? ಇಲ್ಲ. ಅವರು ಕೇವಲ ಒಂದು ತಪಸ್ಸು ಮಾಡುತ್ತಾರೆ. ಮನಸ್ಸನ್ನು ಏಕಾಗ್ರಗೊಳಿಸಿ ಅದರಿಂದ ಎಲ್ಲಾ ಶಕ್ತಿಗಳನ್ನು ಪಡೆಯುವುದು. ನೀವು ಯೋಚಿಸಿ, ನೀವು ಕೂಡ ಎಷ್ಟು ಮಹಾನ್ ಆತ್ಮಗಳಾಗಬಹುದು. ಹೌದು, ಮಹಾನ್ ಆತ್ಮಗಳೇ ಆಗಿದ್ದೀರಿ. ಸ್ವಲ್ಪ ಏಕಾಗ್ರತೆಯ ಶಕ್ತಿ ಒಳಗೆ ಬಂದರೆ ನೀವು ಋಷಿ ಮುನಿಗಳಿಗಿಂತ ಕಡಿಮೆ ಇದ್ದೀರಾ? ನೀವು ಅವರಿಗಿಂತಲೂ ದೊಡ್ಡ ಋಷಿ ಮುನಿಗಳು. ಎಲ್ಲರ ಲೆಕ್ಕಾಚಾರ ಸೂಕ್ಷ್ಮವತನದಲ್ಲೇ ನಡೆಯುತ್ತದೆ. ಈ ಸೃಷ್ಟಿಗೆ ಆ ಆತ್ಮಗಳು ಬರುತ್ತವೆ. ಯಾರ ಲೆಕ್ಕಾಚಾರ ಬಾಕಿ ಇದೆಯೋ, ಯಾರಾದರೂ ಶರೀರದಲ್ಲಿ ಬರುವ ಹೋಗುವ ವಿಷಯ ಇಲ್ಲಿ ನಡೆಯುತ್ತದೆ ಮತ್ತು ಈಗ ಬಹಳ ತೀವ್ರಗತಿಯಲ್ಲಿ ನಡೆಯುತ್ತದೆ. ಹಾಗೆಂದು ಕೇವಲ ಸ್ತ್ರೀಯರ ಶರೀರದಲ್ಲೇ ಆ ಆತ್ಮಗಳು ಪ್ರವೇಶಿಸುತ್ತವೆ ಎಂದಲ್ಲ. ಎಲ್ಲೆಲ್ಲೋ ಅಂತಹ ಮಕ್ಕಳು ಇರುತ್ತಾರೆ. ಆದರೆ ಹೌದು, ಮಕ್ಕಳ ಬಳಿ ಅವು ಬರುವುದಿಲ್ಲ ಎಂಬ ಗ್ಯಾರಂಟಿ ಇದೆ. ಏಕೆಂದರೆ ಎಲ್ಲಿ ಓಂಕಾರದ ಧ್ವನಿ ಇರುತ್ತದೋ ಅಲ್ಲಿ ಯಾರಾದರೂ ಬರುತ್ತಾರೆಯೇ? ಬರುವುದಿಲ್ಲ. ಅಲ್ಲಿ ಅವರಿಗೆ ನೆಲೆಯೇ ಇಲ್ಲ. ಆದರೆ ನೀವು ಮುಕ್ತಿದಾತ ತಂದೆಯ ಮಕ್ಕಳಾಗಿದ್ದೀರಿ. ಆದ್ದರಿಂದ ಇತರರನ್ನು ಮುಕ್ತಗೊಳಿಸಬೇಕು. ಸರಿತಾನೆ ಮಕ್ಕಳೇ? ಇನ್ನು ಯಾರ್ಯಾರಿಗೆ ಏನೇನು ಪ್ರಶ್ನೆಗಳಿವೆಯೋ ಎಲ್ಲವನ್ನು ಪತ್ರ ಬರೆದು ಕಳುಹಿಸಿ. ಪ್ರಶ್ನೆ: ಬಾಬಾ, ಈಗ ಸೇವೆ ಹೇಗೆ ಮಾಡಬೇಕು? ಉತ್ತರ: ಈಗ ನೀವು ಹೇಗೆ ಮಾಡುತ್ತಿದ್ದೀರಿ? ತಂದೆಯ ಪರಿಚಯ ಕೊಡುವ ಸೇವೆ ಹಾಗೆಯೇ ಮಾಡುತ್ತೀರಿ. ಆದರೆ ಈಗ ಸೇವೆಯಲ್ಲಿ ಸ್ವಲ್ಪ ಏನು ಬದಲಾವಣೆ ಮಾಡಬೇಕು ಎಂದರೆ ನಿಮ್ಮ ಮನಸ್ಸನ್ನು ಪವರ್ಫುಲ್ ಮಾಡಿಕೊಳ್ಳಬೇಕು ಮತ್ತು ಪ್ರತಿಯೊಂದು ಮಹಾವಾಕ್ಯವು ಎಲ್ಲ ಆತ್ಮಗಳ ಬಳಿ ತಲುಪುತ್ತಿದೆ ಎಂದು ಯೋಚಿಸಬೇಕು. ಸೇವೆ ಮಾಡುವ ಮೊದಲು 5 ನಿಮಿಷ ಓಂಕಾರ ಮಾಡಿಸಿ. ಯಾರು ನೋಡುತ್ತಿದ್ದಾರೋ ಅವರಿಗೆ ಹೇಳಿ, ಮೊದಲು 5 ನಿಮಿಷ ಓಂಕಾರ ಮಾಡಿ. ನಂತರ ಸೇವೆಯ ತೀವ್ರತೆಯನ್ನು ನೋಡಿ. ಬಹಳ ತೀವ್ರವಾಗಿ ಸೇವೆ ಹೆಚ್ಚಾಗುತ್ತದೆ. ಸರಿತಾನೆ? ಯಾರೋ ಕೇಳಿದರು, ಬಾಬಾ, ನಾನು ನಿಮ್ಮ ಜೊತೆ ಜಗಳವಾಡುತ್ತೇನೆ, ಆಗ ನಿಮಗೆ ಬೇಸರವಾಗುತ್ತದೆಯೇ? ಉತ್ತರ: ಅವಶ್ಯವಾಗಿಯೂ ಇಲ್ಲ. ಏಕೆಂದರೆ ಶರೀರದಲ್ಲಿ ಇಲ್ಲವಲ್ಲ ಬೇಸರವಾಗಲು. ನಿಮಗೆ ಬೇಸರವಾಗುತ್ತದೆಯೇ? ಏಕೆಂದರೆ ನಾವು ಜಗಳವಾಡುವುದಿಲ್ಲ, ಹೌದಲ್ಲವೇ? ಸರಿತಾನೆ ಮಕ್ಕಳೇ? ಬಾಬಾ ದೆಹಲಿಗೆ ಬರುತ್ತೀರಲ್ಲವೇ? ದೆಹಲಿ ಹೃದಯವಂತರದ್ದು. ಬಾಬಾ, ನೀವು ನಮ್ಮನ್ನು ನೆನಪು ಮಾಡಿಕೊಳ್ಳುತ್ತೀರಾ? ಒಳ್ಳೆಯದು. ಯೋಚಿಸಿ, ನಿಮ್ಮನ್ನು ನೆನಪು ಮಾಡಿದೆ, ನೀವು ಬಂದಿರಿ. ನೆನಪು ಮಾಡಿದೆನಲ್ಲವೇ? ನೆನಪು ಮಾಡದಿದ್ದರೆ ನೀವು ಬರುತ್ತಿದ್ದೀರಾ? ಸರಿತಾನೆ ಮಕ್ಕಳೇ? ಯಾರಿಗೆ ಏನೇ ಪ್ರಶ್ನೆಗಳಿದ್ದರೂ ಎಲ್ಲವನ್ನೂ ಬರೆಯಿರಿ. ಆದರೆ ನನ್ನ ಈ ಪ್ರಶ್ನೆಗೆ ತಂದೆಯ ಬಳಿ ಉತ್ತರ ಇಲ್ಲದಿದ್ದರೆ ಅವರು ಭಗವಂತನಲ್ಲ ಎಂದು ಮಾತ್ರ ಎಂದಿಗೂ ಯೋಚಿಸಬೇಡಿ. ಏಕೆಂದರೆ ಹಾಗೆ ಯೋಚಿಸಿದರೆ ಅದರಿಂದ ತಂದೆಗೆ ಏನೂ ನಷ್ಟವಿಲ್ಲ. ನಷ್ಟ ಮಕ್ಕಳಿಗೆ ಆಗುತ್ತದೆ. ತಂದೆ ಇಂದು ಇಲ್ಲದಿದ್ದರೆ ನಾಳೆ ನೀಡುತ್ತಾರೆ, ನಾಳೆ ಇಲ್ಲದಿದ್ದರೆ ನಂತರ ನೀಡುತ್ತಾರೆ ಮತ್ತು ತಂದೆ ಬಂದಿರುವುದೇ ನೀಡಲು. ನೀವು ತಂದೆಯ ಮಡಿಲಲ್ಲಿ ಪ್ರೀತಿಯನ್ನು ಕೇಳಿ ಅಥವಾ ಪ್ರಶ್ನೆಗೆ ಉತ್ತರವನ್ನು ಕೇಳಿ. ಈಗ ನಿಮ್ಮ ಮೇಲೆ ನಿರ್ಧಾರವಿದೆ. ಪ್ರಶ್ನೆಯ ಉತ್ತರದ ಮಡಿಲನ್ನು ಹರಡಬೇಕು ಅಥವಾ ಪ್ರೀತಿಯದ್ದು. ಅಷ್ಟೊಂದು ಪರೀಕ್ಷೆಯನ್ನು ಒಬ್ಬ ಜೋಹರಿಯೂ ಮಾಡುವುದಿಲ್ಲ. ಆದರೆ ಒಳ್ಳೆಯವರು ಅಕ್ಕಸಾಲಿಗನ ಮಕ್ಕಳಾದ ಮೇಲೆ ಅಕ್ಕಸಾಲಿಗಳೇ ಆಗಿದ್ದೀರಲ್ಲವೇ? ಪ್ರಶ್ನೆ: ಬಾಬಾ, ನೀವು ನಾವೆಲ್ಲ ಮಕ್ಕಳಿಗಾಗಿ ಈಗ ಬಂದಿದ್ದೀರಿ. ಹತ್ತಿರದಿಂದ ಸಿಗುತ್ತಿದ್ದೀರಿ. ಡೈಮಂಡ್ ಹಾಲ್ ನಲ್ಲಿ ಬಹಳ ಜನಸಂದಣಿಯಲ್ಲಿ ಸಿಗುತ್ತಿದ್ದೀರಿ. ಹಾಗಾದರೆ ನಮ್ಮಲ್ಲಿ ಅಂತಹ ವಿಶೇಷತೆಗಳೇನಿವೆ? ಅಂದ್ರೆ ಬಾಬಾ ಈಗ ನಮ್ಮನ್ನಷ್ಟೇ ಭೇಟಿಯಾಗ್ಲಿಕ್ಕೆ ನಮ್ಮಲ್ಲಿ ಅಂತ ವಿಶೇಷತೆಗಳೇನಿವೆ? ಉತ್ತರ: ವಿಶೇಷತೆಗಳೇನಿವೆ? ಅತಿ ದೊಡ್ಡ ವಿಶೇಷತೆ ಎಂದರೆ ಪ್ರೀತಿ. ಮತ್ತು ಎಲ್ಲಿ ಹೃದಯದ ಪ್ರೀತಿ ಇದೆಯೋ ಅಲ್ಲಿ ತಂದೆ ಸೆಳೆದುಕೊಳ್ಳುತ್ತಾನೆ. ನೋಡಿ, ಎಲ್ಲೆಲ್ಲಿಂದ ಪ್ರೀತಿ ಇರುವವರು ಬರುತ್ತಾರೆ, ಎಲ್ಲೆಲ್ಲಿಂದ ಪರೀಕ್ಷಿಸುವವರು ಬರುತ್ತಾರೆ. ಒಂದು ಬಾರಿ ಹೋಗಿ ನೋಡೋಣ, ಬಾಬಾ ಇದ್ದಾರೋ ಅಥವಾ ಬೇರೆ ಯಾರಾದರೂ ಇದ್ದಾರೋ? ಈಗ ಕೇವಲ ಪ್ರೀತಿ ಇರುವವರು ಕುಳಿತಿದ್ದಾರೆ. ಹೌದು, ಪರೀಕ್ಷಿಸುವವರು ಬಂದರು ಮತ್ತು ಹೋದರು. ನಾವು ಬಂದೆವು. ಈಗ ನನ್ನ ಈ ಪ್ರಶ್ನೆಗೆ ಉತ್ತರ ಕೊಡಿ, ತೋರಿಸಿ ಎಂದು ಕೇಳುತ್ತಾರೆ. ಬಂದು ಕುಳಿತರು ಮತ್ತು ಬಾಬಾ ಇದು ಹೇಗೆ ಆಗುತ್ತದೆ? ಹೌದು ಮಗು, ಇದು ಹೀಗೆ ಆಗುತ್ತದೆ.
ಒಳ್ಳೆಯದು. ಹಾಗಾದರೆ ನೀವೇ ನನ್ನ ಬಾಬಾ? ಒಳ್ಳೆಯದು, ಸರಿ. ಕೆಲವರು ಬಾಬಾರವರಿಂದ ಹೂಗುಚ್ಛ ತೆಗೆದುಕೊಂಡು ಹೋದರು. ಯಾರೋ ಕೇಳಿದರು, ಬಾಬಾ, ನಾವು ಆದಿಯಲ್ಲೂ ಬಂದಿದ್ದೇವಾ? ಉತ್ತರ, ನೀವು ಆದಿ, ಮಧ್ಯ, ಅಂತ್ಯ ಮೂರರಲ್ಲೂ ಬಂದಿದ್ದೀರಿ ಎಂದು ಯೋಚಿಸಿ. ಸರಿ ತಾನೇ ಮಕ್ಕಳೇ? ನೋಡಿ, ಯಾವಾಗಲಿನಿಂದ ನೋಡುತ್ತಿದ್ದೀರಿ, ಏನು ಕಷ್ಟಗಳನ್ನು ಅನುಭವಿಸುತ್ತಿದ್ದೀರಿ. ಈಗಂತೂ ಬಹಳ ಸುಖದ ದಿನಗಳು ಬರಲಿವೆ. 4 ಕಡೆ ತ್ರಾಹಿ ತ್ರಾಹಿ ಅಯ್ಯೋ ಅಯ್ಯೋ ಎನ್ನುವಂತಹ ಮತ್ತು ಮಕ್ಕಳು ತಂದೆಯ ಮಡಿಲಿನಲ್ಲಿ ತೂಗಾಡುತ್ತಿರುತ್ತಾರೆ. ಅಂದ್ರೆ ಹೊರಗಡೆ ವಾತಾವರಣ ಅಯ್ಯೋ ಅಯ್ಯೋ ಅಂತ ಇದ್ರೆ, ನಾವು ಮಕ್ಕಳು ಬಾಬನ ಮಡಿಲಲ್ಲಿ ತೂಗಾಡುತ್ತಿರುತ್ತಾರೆ ಮತ್ತು ಕುಳಿತುಕೊಂಡು ಎಲ್ಲ ಮಕ್ಕಳಿಗೆ ಪೂರ್ತಿ ಸಕಾಶ್ ನೀಡುತ್ತಾರೆ. ಯಾರೋ ಒಬ್ಬರು ಹೇಳಿದರು, ಬಾಬಾ, ಒಂದು ಮಗು ಈಗ ಹೇಳುತ್ತಾರೆ, ಬ್ರಹ್ಮ ಬಾಬಾ ನನ್ನ ಮಂತ್ರಿ ಎಂದು. ಒಳ್ಳೆಯದು, ಅವರಿಗೆ ಹೇಳಿರಿ, ನೀವು ರಾಜರು, ವಾ, ನೀವು ಎಷ್ಟೊಂದು ಮುದ್ದಾಗಿದ್ದೀರಿ. ಬ್ರಹ್ಮ ತಂದೆ ನಿಮ್ಮ ಮಂತ್ರಿಯಾಗಿದ್ದಾರಲ್ಲ, ಪರವಾಗಿಲ್ಲ. ಆ ಮಗುವಿಗೂ ಹೇಳಿ, ನಿಮ್ಮ ಮಂತ್ರಿ ನೆನಪು ಪ್ರೀತಿಗಳನ್ನು ಕೊಟ್ಟಿದ್ದಾರೆ ಎಂದು. ನಿಮ್ಮ ಮಂತ್ರಿ ನಿಮ್ಮನ್ನು ಬಹಳ ಪ್ರೀತಿಸಿದ್ದಾರೆ, ಬಹಳ ನೆನಪು ಮಾಡಿದ್ದಾರೆ. ಸರಿ ತಾನೆ ಮಕ್ಕಳೇ? ಮಂತ್ರಿ ಎಂದು ತಿಳಿಯಲಿ, ನೌಕರ ಎಂದು ತಿಳಿಯಲಿ, ಸೇವಕ ಎಂದಾದರೂ ತಿಳಿಯಲಿ, ಎಲ್ಲವೂ ಹೌದು. ಏನು ತಿಳಿಯುತ್ತಾರೋ ಅದೇ ಆಗಿ ಬಿಡುತ್ತಾರೆ. ಒಬ್ಬ ತಂದೆ ತನ್ನ ಮಕ್ಕಳಿಗಾಗಿ ಏನಾಗಲೂ ಸಾಧ್ಯವಿಲ್ಲ, ಆಗಬಹುದಲ್ಲವೇ? ಒಳ್ಳೆಯದು ಮಕ್ಕಳೇ, ಮತ್ತೆ ಸಿಗೋಣ. ಹೌದು ಬಾಬಾ, ಸರಿ ತಾನೆ? ಹೇಳಿ. ನನ್ನ ಬಾಬಾ ಬಂದರು, ಮಧುರ ಬಾಬಾ ಬಂದರು. ನಂತರ ಬಾಬಾ ಎಲ್ಲರಿಗೂ ಟೋಲಿ ತಿನ್ನಿಸಿದರು ಮತ್ತು ಉಡುಗೊರೆಗಳನ್ನು ಕೊಟ್ಟರು. ಅರೆ, ಇದು ಎಲ್ಲರಿಗೂ ತಂದೆಯ ಕಡೆಯಿಂದ ಬಹಳ ಪ್ರೀತಿಯ ಉಡುಗೊರೆ. ಯಾವಾಗ ಇದನ್ನು ನೋಡುತ್ತೀರೋ ಆಗ ಏನು ನೋಡುತ್ತೀರಿ? ನನ್ನ ಬಾಬಾ ನೀಡಿದ್ದಾರೆ, ಆದರೆ ಏನು ಯೋಚಿಸಬೇಕು? ನಾನಾತ್ಮ. ಸರಿ ತಾನೆ ಮಕ್ಕಳೇ? ಬೇರೇನು ಯೋಚಿಸಬೇಡಿ, ಕೇವಲ ಇದು ನನ್ನ ಬಾಬಾ ಮತ್ತು ನಾನಾತ್ಮ ಎಂದು ಯೋಚಿಸಿ. ಎಲ್ಲಾ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಡಿ. ಎಲ್ಲಿ ನೀವು ಫುಲ್ ಸ್ಟಾಪ್ ಇಡುತ್ತೀರೋ ಅಲ್ಲಿ ತಂದೆ ಎಲ್ಲಾ ಗೊಂದಲಗಳನ್ನು ಬಿಡಿಸಿದ್ದಾರೆ. ಸರಿ ತಾನೆ ಮಕ್ಕಳೇ? ಮತ್ತೆ ಸಿಗೋಣ. ಆತ್ಮಿಕ ಮಕ್ಕಳು ಆತ್ಮಿಕ ಮಾತ್ಪಿತ ಬಾಪ್ ತಾದಾರವರಿಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಮಾಸ್ಟರ್ ಗತಿ ಸದ್ಗತಿ ದಾತಾ ಭವ. ನೀವು ಎಲ್ಲರೂ ಲಾಸ್ಟ್ ಸೋ ಫಾಸ್ಟ್ ಆಗಿದ್ದೀರಲ್ಲವೇ? ಹಾಗಾದರೆ ಫಾಸ್ಟ್ ಗತಿಯಿಂದ ಎಲ್ಲರ ಸದ್ಗತಿ ಮಾಡುತ್ತಿದ್ದೀರಾ? ಎವರ್ ರೆಡಿ ಆಗಿದ್ದೀರಾ? ಬಾಪ್ ತಾದ ಎಲ್ಲರಿಗೂ ಇಶಾರೆ ಕೊಡುತ್ತಿದ್ದಾರೆ. ಎಲ್ಲಾ ಭಕ್ತರಿಗೆ ಭಕ್ತಿಯ ಫಲವಾದ ಗತಿ ಸದ್ಗತಿ ಕೊಡುವವರಾಗಿದ್ದಾರಲ್ಲವೇ? ಹಾಗಾದರೆ ಸದಾ ತಮ್ಮನ್ನು ಮಾಸ್ಟರ್ ಗತಿ ಸದ್ಗತಿ ದಾತ ಎಂದು ತಿಳಿದು ಗತಿ ಸದ್ಗತಿಯ ಪ್ರಸಾದವನ್ನು ಎಲ್ಲಾ ಭಕ್ತರಿಗೆ ಹಂಚಿ. ಪ್ರಸಾದ ಹಂಚಲು ಬರುತ್ತದಲ್ಲವೇ? ಟೋಲಿ ಹಂಚುವ ಅಭ್ಯಾಸವಂತೂ ಆಗಿಯೇ ಇದೆ. ಈಗ ಈ ಪ್ರಸಾದವನ್ನು ಹಂಚಬೇಕು. ಒಳ್ಳೆಯದು. ಓಂ ನಮಃ ಶಿವಾಯ.